ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ನನ್ನವಳು ಭಾಗ 4. ಡಿಸ್ಚಾರ್ಜ್ ಆದ ನಂತರ ವಿಶಾಲು ಅವರನ್ನು ಮನೆಗೆ ಕರೆದುಕೊಂಡು ಬರಲಾಯಿತು. ತಾಯಿಯ ಹತ್ತಿರ ಬಂದ ಸಾಹಿತ್ಯ, ಅಮ್ಮ, ಯಾಕಮ್ಮ ಈ ರೀತಿ ಮಾಡಿದೆ? ಮೆಡಿಸನ್ನ ನೀನು ಟೈಮಿಗೆ ಸರಿಯಾಗಿ ತಗೋಬೇಕು ತಾನೆ ಎಂದು ಮೃದುವಾಗಿ ಕೇಳಿದಳು ಸಾಹಿತ್ಯ. ಮೆಡಿಸನ್ ಇದ್ರೆ ಅಲ್ವಾ ಸಾಹಿತ್ಯ ಅಮ್ಮ ತಗೊಳ್ಳೋದಕ್ಕೆ? ನೀನು ತಂದುಕೊಟ್ಟಿದ್ದ ಮೆಡಿಸನ್ ರಾತ್ರಿನೇ ಖಾಲಿಯಾಯಿತು ಎಂದಳು ಸಾಹಿತ್ಯ ಅಕ್ಕ ಸಂಗೀತ. ಅಕ್ಕ, ಏನು ಹೇಳ್ತಾ ಇದೀಯಾ ನೀನು? ಮೆಡಿಸನ್ ಖಾಲಿ ಆಗಿದೆಯಾ? ಮತ್ತೆ ಮೊದಲೇ ಹೇಳೋದು ತಾನೇ ಎಂದು ಆತಂಕದಲ್ಲಿ ಕೇಳಿದಳು. ನಾನು ಹೇಳೋಣ ಅಂತಲೇ ಅಂದ್ಕೊಂಡಿದ್ದೆ ಸಾಹಿತ್ಯ, ಆದರೆ ಅಮ್ಮನೇ ಬೇಡ ಅಂತ ಹೇಳಿಬಿಟ್ಲು. ಬೇಸರ ತುಂಬಿದ ಧ್ವನಿಯಲ್ಲಿ ಹೇಳಿದಳು ಸಂಗೀತ. ತಾಯಿ ಹತ್ತಿರ ಬಂದ ಸಾಹಿತ್ಯ ಅವರ ಕೈಯನ್ನು ತನ್ನ ಕೈಗೆ ತೆಗೆದುಕೊಳ್ಳುತ್ತಾ, ಯಾಕಮ್ಮ ಈ ರೀತಿ ಮಾಡಿದೆ ಎಂದಳು. ಇವತ್ತಲ್ಲ ನಾಳೆ ಸತ್ತು ಹೋಗುವ ಈ ದೇಹಕ್ಕೆ ಯಾಕಮ್ಮ 1000 ರೂಪಾಯಿ ಖರ್ಚು ಮಾಡ್ತೀಯ? ಸುಮ್ಮನೆ ದುಡ್ಡು ದಂಡ ಅಷ್ಟೇ ಎಂದರು ವಿಶಾಲು. ಅಮ್ಮ, ಪ್ಲೀಸ್ ಆ ಥರ ಎಲ್ಲ ಮಾತಾಡಬೇಡ. ಏನಾದರೂ ಆಗಲಿ, ಎಷ್ಟೇ ಕಷ್ಟ ಆದರೂ ಸರಿ, ನಿನಗೆ ಆಪರೇಷನ್ ಮಾಡಿಸ್ತೀನಿ, ಭರವಸೆ ತುಂಬಿದ ಧ್ವನಿಯಲ್ಲಿ ಹೇಳಿದಳು ಸಾಹಿತ್ಯ. ಹೇಗೆ ಮಾಡಿಸ್ತೀಯ ಸಾಹಿತ್ಯ? 3 ಲಕ್ಷ ಅಂದರೆ ಹುಡುಗಾಟದ ಮಾತಾ? ಅದು ಅಲ್ಲದೆ ಇನ್ನೂ 1 ತಿಂಗಳು ಒಳಗಡೆ ಆಪರೇಷನ್ ಮಾಡಿಸಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಅಷ್ಟು ಬೇಗ ಅಷ್ಟೊಂದು ಹಣನ ಹೇಗೆ ಹೊಂದಿಸ್ತೀಯ ಎಂದು ಆತಂಕದಲ್ಲಿ ಕೇಳಿದರು ತಾಯಿ ವಿಶಾಲು. ಅಮ್ಮ, 3 ಲಕ್ಷ ತಾನೇ, ನೀನೇನು ತಲೆ ಕೆಡಿಸ್ಕೋಬೇಡ. ಹೇಗಾದರೂ ಸರಿ, ನಾನು ಹೊಂದಿಸ್ತೀನಿ ದೃಢವಾಗಿ ಹೇಳಿದಳು ಸಾಹಿತ್ಯ. ಅದರ ಜೊತೆಗೆ 1 ಲಕ್ಷ ಕೂಡ ಹೇಗಾದರೂ ಅರೇಂಜ್ ಮಾಡಿ ಕೊಟ್ಟು ಬಿಡು ಎಂಬ ವಾಯ್ಸ್ ಕೇಳಿಸಿತು. 3 ಜನ ಧ್ವನಿ ಬಂದ ಕಡೆ ನೋಡಿದರು. ಸಂಗೀತ ಗಂಡ ಸುರೇಶ ಅಲ್ಲಿ ಬಂದು ನಿಂತಿದ್ದನು. ತನ್ನನ್ನು ಬಿಟ್ಟು ಹೋಗಿ 1 ತಿಂಗಳು ಕಳೆದರೂ ತಿರುಗಿ ನೋಡದ ಗಂಡ ಈಗ ದಿಢೀರ್ ಅಂತ ಪ್ರತ್ಯಕ್ಷ ಆಗಿದ್ದನ್ನು ಕಂಡು ಸಂಗೀತಗೆ ತುಂಬ ಖುಷಿಯಾಯಿತು. ಅದೇ ಖುಷಿಯಲ್ಲಿ ಅವನ ಹತ್ತಿರ ಬಂದಳು. ರೀ, ಯಾವಾಗ ಬಂದ್ರಿ? ಹೇಗಿದ್ದೀರಾ ಎಂದು ಕಾಳಜಿಯಲ್ಲಿ ಕೇಳಿದರೆ ಅವಳ ಮಾತಿಗೆ ಕೊಂಕಾಗಿ ನಕ್ಕ ಸುರೇಶ. ನಿನ್ನಂಥ ದರಿದ್ರದವಳನ್ನು ಕಟ್ಕೊಂಡ್ಮೇಲೆ ನಾನು ಚೆನ್ನಾಗಿರೋಕ್ಕೆ ಹೇಗೆ ಸಾಧ್ಯ ಹೇಳು? ಮದುವೆ ಆಗಿದ್ದರೂ ಬ್ರಹ್ಮಚಾರಿಯಾಗೇ ಇದ್ದೀನಿ ಎಂದನು. ಭಾವನ ಮಾತಿಗೆ ಕೋಪಗೊಂಡ ಸಾಹಿತ್ಯ, ಭಾವ, ನಾವೇನು ನಿಮ್ಮ ಹೆಂಡತಿನ ಕರ್ಕೊಂಡು ಹೋಗಿ ಸಂಸಾರ ಮಾಡಬೇಡಿ ಅಂತ ಹೇಳಿಲ್ಲ. ನೀವೇ ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಹೇಳಿ ಅಕ್ಕನನ್ನು ಮನೆಗೆ ಕರ್ಕೊಂಡು ಬಂದು ಬಿಟ್ಟು ಹೋಗಿದ್ದೀರಾ. ಈಗಲೂ ನಮ್ಮದು ಏನೂ ಅಭ್ಯಂತರ ಇಲ್ಲ. ನಿಮ್ಮ ಹೆಂಡತಿನ ನೀವು ಕರ್ಕೊಂಡು ಹೋಗಬಹುದು ಸಿಟ್ಟಿನಲ್ಲಿ ಹೇಳಿದಳು. ಅಯ್ಯೋ, ಅದಕ್ಕೇನಂತೆ, ನಾನು ಯಾವಾಗಲೂ ರೆಡಿನೇ. 1 ಲಕ್ಷ ಈ ಕಡೆ ಇಡು, ಈಗಲೇ ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತೀನಿ ಎಂದನು ಸುರೇಶ. ನಿಮಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇಲ್ವಾ ಭಾವ? ಯಾವಾಗ ನೋಡಿದ್ರೂ ದುಡ್ಡು ಅಂತ ಇರ್ತೀರಲ್ಲ. ನಮ್ಮ ಪರಿಸ್ಥಿತಿ ನೋಡಿದ್ರೂ ನಿಮಗೆ ದುಡ್ಡು ಕೇಳೋದಕ್ಕೆ ಹೇಗೆ ಮನಸ್ಸು ಬರ್ತಾ ಇದೆ? ಕೋಪದಲ್ಲಿ ಕೇಳಿದಳು ಸಾಹಿತ್ಯ. ನೋಡು, ನನಗೆ ಅದೆಲ್ಲ ಗೊತ್ತಿಲ್ಲ. ಒಪ್ಪಿಕೊಳ್ಳಬೇಕಾದ್ರೆ ನಿಮ್ಮ ಪರಿಸ್ಥಿತಿ ಏನು ಅಂತ ನಿಮಗೆ ಗೊತ್ತಿರಲಿಲ್ವಾ? ನೋಡು, ಇನ್ನು 1 ತಿಂಗಳು ಟೈಮ್ ಕೊಡ್ತೀನಿ ಅಷ್ಟೇ. ಅಷ್ಟರಲ್ಲಿ 1 ಲಕ್ಷ ಅರೇಂಜ್ ಮಾಡಿ ಫೋನ್ ಮಾಡು. ನಿನ್ನ ಅಕ್ಕನನ್ನು ಕರ್ಕೊಂಡು ಹೋಗೋದಕ್ಕೆ ನಾನು
ಬರ್ತೀನಿ. ಇಲ್ಲ ಅಂತ ಅಂದರೆ ಒಂದು ತಿಂಗಳು ಮುಗಿದ ನೆಕ್ಸ್ಟ್ ದಿನ ಡೈವರ್ಸ್ ಪೇಪರ್ ನಿಮ್ಮನೆ ಬಾಗಿಲಿಗೆ ಬರುತ್ತೆ. ಅದಕ್ಕೆ ಸೈನ್ ಮಾಡಿ ಕಳಿಸುವುದಕ್ಕೆ ಹೇಳು ನಿನ್ನ ಅಕ್ಕನಿಗೆ ಅಂತ ಹೇಳಿದವನೇ ಅಲ್ಲಿಂದ ಹೊರಟು ಬಿಟ್ಟನು. ಗಂಡ ಕೋಪ ಮಾಡಿಕೊಂಡು ಹೋಗಿದ್ದನ್ನು ನೋಡಿದ ಸಂಗೀತ ಅವನ ಹಿಂದೆಯೇ ಓಡಿ ಬಂದಳು. ರೀ, ನಿಂತ್ಕೊಳ್ಳಿ, ಯಾಕೆ ಇಷ್ಟೊಂದು ಕೋಪ ಮಾಡಿಕೊಂಡು ಹೋಗ್ತಾ ಇದ್ದೀರಾ? ಹೋಗುತ್ತಿದ್ದ ಗಂಡನ ಮುಂದೆ ಬಂದು ನಿಂತು ಕೇಳಿದಳು ಸಂಗೀತ. ಮತ್ತೆ ಕೋಪ ಮಾಡ್ಕೊಳ್ದೆ ಇನ್ನೇನು ಮಾಡಲಿ? ನಿನ್ನ ತಂಗಿ ನೋಡಿದ ಹೇಗೆ ಮಾತಾಡಿದ್ಲು ಅಂತ. ಅಕ್ಕನ ಗಂಡ ಅಂತ ಒಂದು ಚೂರು ಮರ್ಯಾದೆ ಇಲ್ಲ. ಅವಳಿಗೆ ಕೋಪದಲ್ಲಿ ಬುಸುಗುಡುತ್ತಾ ಹೇಳಿದನು. ರೀ, ಅವಳ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ಪಾಪ, ಇನ್ನು ಚಿಕ್ಕ ಹುಡುಗಿ, ಅವಳಿಗೆ ಏನೂ ಗೊತ್ತಾಗೋದಿಲ್ಲ. ಪ್ಲೀಸ್ ಕ್ಷಮಿಸಿಬಿಡಿ, ಬೇಡಿಕೊಳ್ಳುವಂತೆ ಹೇಳಿದಳು. ಹೆಂಡತಿಯ ಮಾತುಗಳನ್ನು ಕಿವಿ ಮೇಲೆ ಹಾಕಿಕೊಳ್ಳದೆ, ಈಗ ಅದನ್ನೆಲ್ಲ ಬಿಟ್ಟಾಕು, ಮೊದಲು 1,00,000 ಹೇಗೆ ಅರೇಂಜ್ ಮಾಡೋದು ಅಂತ ನೋಡೋದಕ್ಕೆ ಹೇಳು. ಅಮ್ಮ ಹೇಳ್ತಾ ಇದ್ರು, ಇನ್ನು 1 ತಿಂಗಳಲ್ಲಿ ನೀವು ವರದಕ್ಷಿಣೆ ದುಡ್ಡು ಕೊಟ್ಟಿಲ್ಲ ಅಂತ ಅಂದರೆ ಡೈವರ್ಸ್ ಕೊಡಬೇಕಂತೆ ಎಂದನು. ಗಂಡ ಹೇಳಿದ ಮಾತು ಕೇಳಿ ಸಂಗೀತಾಗೆ ಆತಂಕವಾಯಿತು. ಗಾಬರಿಯಲ್ಲಿ, ರೀ, ಏನು ಹೇಳ್ತಾ ಇದ್ದೀರಾ? ನೀವು ನನಗೆ ಡೈವರ್ಸ್ ಕೊಡ್ತೀರಾ? ಇದಕ್ಕೇನಾ ನೀವು ನನ್ನನ್ನು ಕಾಡಿ ಬೇಡಿ ಮದುವೆಯಾಗಿದ್ದು ಎಂದಳು. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಧನ್ಯವಾದಗಳು.